ಕೊನೆಗೂ ಡಿಕೆ ಶಿವಕುಮಾರ್ 2.0 ಸಚಿವರ ಪಟ್ಟಿ ಈಗ ಬೆಳಕಿಗೆ ಬಂದಿದೆ. ಸಂಜೆ 4:05 ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಫ್ರೀಡಂ ಟಿವಿಯಲ್ಲಿ ನೂತನ ಸಚಿವರ ಎಕ್ಸ್ಕ್ಲೂಸಿವ್ ಪಟ್ಟಿ ಈಗ ಬಿತ್ತರಾಗ್ತಾ ಇದೆ. ಸಾಕಷ್ಟು ಅಳೆದು ತೂಗಿ ಡಿಕೆ ಶಿವಕುಮಾರ್ ಅವರು ಪಟ್ಟಿ ಫೈನಲ್ ಮಾಡಿಸಿದ್ದಾರೆ. ಹೈಕಮಾಂಡ್ ನಾಯಕರು ಸಾಕಷ್ಟು ಅಳೆದು ತೂಗಿ ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ. ಒಟ್ಟು 6 ಮಂದಿ ಹಳಬರು, 14 ಜನ ಹೊಸ ಮುಖಗಳಿಗೆ ಮಣೆ ಹಾಕಿದ್ದಾರೆ. ಲೋಕಭವನದಲ್ಲಿ ಸಚಿವರ ಪ್ರಮಾಣ ವಚನಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ. ಸಾಕಷ್ಟು ಅಳೆದು ತೂಗಿ ಪಟ್ಟಿಯನ್ನ ಫೈನಲ್ ಮಾಡಲಾಗಿದೆ. ಸಂಜೆ 4:05 ನೂತನ ಸಚಿವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದ ನೂತನ ಸಚಿವರ ಪಟ್ಟಿ ಈಗ ರಿಲೀಸ್ ಆಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಫ್ರೀಡಂ ಟಿವಿಯಲ್ಲಿ ನೂತನ ಸಚಿವರ ಎಕ್ಸ್ಕ್ಲೂಸಿವ್ ಪಟ್ಟಿ ಬಿತ್ತರಾಗ್ತಾ ಇದೆ. ಕೊನೆಗೂ ಕಾಂಗ್ರೆಸ್ನಲ್ಲಿ ಇದೀಗ ಯಾರ್ಯಾರು ಸಚಿವಾಕಾಂಕ್ಷಿಗಳಾಗಿ ಕಾಯ್ತಾ ಇದ್ರು ಎಲ್ಲರಿಗೂ ಸಿಹಿ ಸುದ್ದಿ ಇದು. ಕೆಲವರಿಗೆ ಸಿಹಿ ಸುದ್ದಿ ಆದರೆ ಇನ್ನೂ ಕೆಲವರಿಗೆ ಕಹಿ ಸುದ್ದಿ. ಅನೇಕರನ್ನ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ. ಹೀಗಾಗಿ ಸಾಕಷ್ಟು ಬೇಜಾರಿನಲ್ಲೂ ಕೂಡ ಅನೇಕರು ಇದ್ದಾರೆ. ಆದರೆ ಕೊನೆಗೂ ಸಚಿವರ ಪಟ್ಟಿ ಹೊರಬಿತ್ತು. ಈವರೆಗೆ ಏನು ಕಾಯ್ತಾ ಇದ್ರು ಎಲ್ಲ ನಾಯಕರು, ಅವರ ಕಾಯುವಿಕೆಗೆ ಕೊನೆಗೂ ಫುಲ್ ಸ್ಟಾಪ್ ಬಿತ್ತೀಗ. ನೂತನ ಸಚಿವರು ಇವತ್ತು ಸಂಜೆ 4:05 ಪದಗ್ರಹಣ ಮಾಡಲಿದ್ದಾರೆ. ಚಾಮರಾಜಪೇಟೆ ಕ್ಷೇತ್ರದ ಶಾಸಕ ಜಮೀರ್ ಅಹಮದ್ ಖಾನ್, ಕನಕಗಿರಿ ಕ್ಷೇತ್ರದ ಶಾಸಕರಾಗಿರುವ ಶಿವರಾಜ್ ತಂಗಡಗಿ, ಜೀವರ್ಗಿ ಕ್ಷೇತ್ರದ ಶಾಸಕರಾಗಿರೋ ಡಾಕ್ಟರ್ ಅಜಯ್ ಸಿಂಗ್, ಬಾಗಲಕೋಟೆ ಶಾಸಕ ವಿಜಯಾನಂದ ಕಾಶಪ್ಪನವರ್, ಚಳ್ಳಕೆರೆ ಕ್ಷೇತ್ರದ ಶಾಸಕರಾಗಿರುವ ಟಿ ರಘುಮೂರ್ತಿ, ಅರಸೀಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡಗೆ ಸಚಿವ ಸ್ಥಾನ ಸಿಕ್ಕಿದೆ. ಮಾಗಡಿ ಕ್ಷೇತ್ರದ ಶಾಸಕರಾಗಿರುವ ಎಚ್ ಸಿ ಬಾಲಕೃಷ್ಣ, ಕಲಘಟಗಿ ಕ್ಷೇತ್ರದ ಶಾಸಕರಾಗಿರುವ ಸಂತೋಷ್ ಲಾಡ್, ಶಿವಾಜಿನಗರ ಕ್ಷೇತ್ರದ ಶಾಸಕರಾಗಿರುವ ರಿಜ್ವಾನ್ ಅರ್ಷದ್, ಚಾಮರಾಜನಗರ ಕ್ಷೇತ್ರದ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ, ಅಥಣಿ ಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿ, ಮಾಯಕೊಂಡ ಕ್ಷೇತ್ರದ ಶಾಸಕ ಬಸವಂತಪ್ಪ, ಸೊರಬ ಕ್ಷೇತ್ರದ ಶಾಸಕರಾಗಿರೋ ಮಧು ಬಂಗಾರಪ್ಪ, ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ಬಿ ನಾಗೇಂದ್ರ, ನರೇಂದ್ರ ಸ್ವಾಮಿ, ಮಂಕಾಳು ಸಭಾಪತಿಯಾಗಿ ಉಮಾಶ್ರೀ ಅವರು ನೇಮಕ ಆಗಿದ್ದಾರೆ. ಎಐಸಿಸಿಯಿಂದ ನೂತನ ಸಭಾಪತಿಯ ಹೆಸರು ಕೂಡ ಪ್ರಕಟ ಆಗಿದೆ. ಇನ್ನು ಸ್ಪೀಕರ್ ಹುದ್ದೆಗೆ ಯಾರನ್ನ ನೇಮಕ ಮಾಡಲಾಗುತ್ತೆ ಅನ್ನೋ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇತ್ತು. ಎಐಸಿಸಿಯಿಂದ ನೂತನ ಸ್ಪೀಕರ್ ಹೆಸರು ಕೂಡ ಈಗ ಬಹಿರಂಗವಾಗಿರುವಂಥದ್ದು. ತುಂಬ ಕುತೂಹಲಗಳಿತ್ತು. ಜೊತೆಗೆ ದಿನಂಪ್ರತಿ ಬೆಳಗ್ಗೆ ಎದ್ದರೆ ದೆಹಲಿಯಲ್ಲಿ ಪರೇಡ್ ಮಾಡ್ತಾ ಇದ್ರು ನಾಯಕರು. ದಿನ ಬೆಳಗ್ಗೆ ಎದ್ದುಬಿಟ್ಟು ಟೀ ಕುಡಿದು ಟಿಫನ್ ಮಾಡಿ ತಮ್ಮ ಹೈಕಮಾಂಡ್ ನಾಯಕರಿಗೆ ತಾವು ದೆಹಲಿಗೆ ಬಂದಿದ್ದೀವಿ ಅಂತ ಮುಖ ತೋರಿಸ್ತಾ ಇದ್ರು. ಬೆಳಗ್ಗೆ ಹೋಗಿ ಒಂದು ನಮಸ್ಕಾರ ಹಾಕಿ ಬರ್ತಾ ಇದ್ರು, ನಾವು ಬಂದಿದ್ದೀವಿ ಸ್ವಾಮಿ, ನಮ್ಮನ್ನು ಪರಿಗಣಿಸಿ ಅಂತ ಹೇಳ್ತಾ ಇದ್ರು. ಕೊನೆಗೂ ಈಗ ಸಚಿವರ ಪಟ್ಟಿ ಹೊರಬಿದ್ದಿದೆ. 6 ಜನ ಹಳಬರು, 14 ಜನ ಹೊಸಬರಿಗೆ ಮಣೆ ಹಾಕಿದ್ದಾರೆ. ಅಂದರೆ 60-40 ಸೂತ್ರವನ್ನು ಅನುಸರಿಸಬೇಕು ಅಂತ ಹೈಕಮಾಂಡ್ ಹೇಳಿತ್ತು. ಆದರೆ ಅದಕ್ಕಿಂತಲೂ ಹೆಚ್ಚು ಹೊಸಬರಿಗೆ ಮಣೆ ಹಾಕಲಾಗಿದೆ. 60-40 ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚು ಹೊಸಬರಿಗೆ ಮಣೆ ಹಾಕಿದ್ದಾರೆ. ಸರಿಸುಮಾರು 14 ಜನ, ಅಂದರೆ 2 ಪಟ್ಟು ಹೆಚ್ಚು ಜನ, 2 ಪಟ್ಟು ಹೆಚ್ಚು ಜನರಿಗೆ ಮಣೆ ಹಾಕಲಾಗಿದೆ ಹೊಸಬರಿಗೆ. ಹಳಬರು ಒಟ್ಟು 6 ಜನರಿಗೆ ಸಚಿವರಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಇವತ್ತು 4:05 ನೂತನ ಸಚಿವರು ಪದಗ್ರಹಣ ಮಾಡಲಿದ್ದಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇನ್ನು ವಿಧಾನಸಭೆ ಸ್ಪೀಕರ್ ಆಗಿ GS ಪಾಟೀಲ್ ಅವರು ನೇಮಕ ಆಗಿದ್ದಾರೆ. ರೋಣ ಕ್ಷೇತ್ರದ ಶಾಸಕರಾಗಿರುವ GS ಪಾಟೀಲ್ ಅವರು ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ. ವಿಧಾನಸಭೆ ಡೆಪ್ಯೂಟಿ ಸ್ಪೀಕರ್ ಆಗಿ AS ಪೊನ್ನಣ್ಣ ಅವರು ನೇಮಕ ಆಗಿದ್ದಾರೆ.
ರೋಣ ಕ್ಷೇತ್ರದ ಶಾಸಕರಾಗಿ ಜಿಎಸ್ ಪಾಟೀಲ್ ಆಯ್ಕೆಯಾದರು. ವಿಧಾನಸಭೆ ಡೆಪ್ಯೂಟಿ ಸ್ಪೀಕರ್ ಆಗಿ ಎಎಸ್ ಪೊನ್ನಣ್ಣ ನೇಮಕ ಆಗಿದ್ದಾರೆ. ವಿರಾಜಪೇಟೆ ಕ್ಷೇತ್ರದ ಶಾಸಕರಾಗಿರೋ ಎಎಸ್ ಪೊನ್ನಣ್ಣ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಅವರು ನೇಮಕ ಆಗಿದ್ದಾರೆ. ವಿಧಾನ ಪರಿಷತ್ನ ಸಭಾಪತಿಯಾಗಿ ಉಮಾಶ್ರೀ ಅವರು ನೇಮಕ ಆಗಿದ್ದಾರೆ. ಇನ್ನು ಸ್ಪೀಕರ್ಗಳ ಪಟ್ಟಿಯೂ ಕೂಡ ಹೊರಬಂದಿದೆ. ಈಗ ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಬೇಡ ನಿನಗೆ ಬೇಡ ಅಂತ ಕೂಡ ಅನೇಕರು ಸಚಿವ ಸ್ಥಾನಕ್ಕಾಗಿ ಟವಲ್ ಹಾಕ್ತಾ ಇದ್ರು. ಆದರೂ ಕೂಡ ತುಂಬ ಅಳೆದು ತೂಗಿ ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು, ಯಾರನ್ನ ಕೈ ಬಿಡಬೇಕು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ಲೆಕ್ಕಾಚಾರಗಳನ್ನೇ ಹಾಕ್ಕೊಂಡು ಕಾಂಗ್ರೆಸ್ನ ಹೈಕಮಾಂಡ್ ನೂತನ ಸಚಿವರ ಪಟ್ಟಿಯನ್ನು ತಯಾರಿಸಿದೆ. ಅದರ ಜೊತೆಗೆ ಸ್ಪೀಕರ್ ಉಪ ಸ್ಪೀಕರ್ಗಳನ್ನು ಕೂಡ ಆಯ್ಕೆ ಮಾಡಿದ್ದಾರೆ. ಇನ್ನು ನರೇಂದ್ರ ಸ್ವಾಮಿ ಮಳವಳ್ಳಿ, ಬಿ ನಾಗೇಂದ್ರ ಬಳ್ಳಾರಿ ಗ್ರಾಮೀಣ ಕ್ಷೇತ್ರ, ಲಕ್ಷ್ಮಣ್ ಸವದಿ ಅಥಣಿ ಕ್ಷೇತ್ರ, ಟಿ ರಘುಮೂರ್ತಿ ಚಳ್ಳಕೆರೆ ಕ್ಷೇತ್ರ, ಶಿವರಾಜ್ ತಂಗಡಗಿ ಕನಕಗಿರಿ, ಮಧು ಬಂಗಾರಪ್ಪ ಸೊರಬ ಕ್ಷೇತ್ರ, ರುದ್ರಪ್ಪ ಲಮಾಣಿ ಹಾವೇರಿ, ಮಂಕಾಳು ವೈದ್ಯ ಭಟ್ಕಳ, ಅಜಯ್ ಸಿಂಗ್ ಜೀವರ್ಗಿ, ಜಮೀರ್ ಅಹಮದ್ ಚಾಮರಾಜಪೇಟೆ, ಇನ್ನು ವಿಜಯಾನಂದ ಕಾಶಪ್ಪನವರ್ ಬಾಗಲಕೋಟೆ, ಶಿವಲಿಂಗೇಗೌಡ ಅರಸೀಕೆರೆ, ಎಚ್.ಸಿ. ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸಂತೋಷ್ ಲಾಡ್ ಕಲಘಟಗಿ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ, ಸಿ ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಕ್ಷೇತ್ರ, ನರೇಂದ್ರ ಸ್ವಾಮಿ ಮಳವಳ್ಳಿ ಕ್ಷೇತ್ರ, ಬಿ ನಾಗೇಂದ್ರ ಬಳ್ಳಾರಿ ಗ್ರಾಮೀಣ. ನೋಡಿ, ಈ ಪಟ್ಟಿಯನ್ನು ಈ ಏನು ಸಚಿವರ ಒಂದು ಹೆಸರುಗಳನ್ನು ನೀವು ನೋಡ್ತಾ ಇದ್ದೀರಿ. ಫ್ರೀಡಮ್ ಟಿವಿ ಮುಂಚೆನೇ ಇದನ್ನು ಹೇಳಿತ್ತು. ಯಾರ್ಯಾರು ಸಚಿವರ ಪಟ್ಟಿಯಲ್ಲಿ ಇರ್ತಾರೆ, ಯಾರ್ಯಾರು ಇರೋದಿಲ್ಲ ಅನ್ನುವಂಥದ್ದನ್ನು ಖಚಿತವಾಗಿ ಹೇಳಿತ್ತು. ಇದೀಗ ನಾವು ಯಾರ್ಯಾರ ಹೆಸರನ್ನು ಪ್ರೆಡಿಕ್ಟ್ ಮಾಡಿದ್ವಿ ಅವರೇ ಲೀಸ್ಟ್ನಲ್ಲಿ ಕಾಣೋದಕ್ಕೆ ಸಿಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಡೆಸ್ಕಿಂದ ಮಾರುತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಫ್ರೀಡಮ್ ಟಿವಿ ಮುಂಚೆನೇ ಬ್ರೇಕ್ ಮಾಡಿತ್ತು, ಈ ಸಚಿವರ ಹೆಸರುಗಳನ್ನು ಕೂಡ ಹೇಳಿತ್ತು. ಇವರಿಗೆ ಅವಕಾಶ ಸಿಗತ್ತೆ, ಯಾವ ಕಾರಣಕ್ಕಾಗಿ ಸಿಗತ್ತೆ ಸಿಗಲ್ಲ ಇದನ್ನು ಕೂಡ ಮುಂಚೆನೇ ಪ್ರೆಡಿಕ್ಟ್ ಮಾಡಿದ್ವಿ. ಬಹುತೇಕವಾಗಿ ಯಾರ್ಯಾರ ಹೆಸರನ್ನು ನಾವು ಹೇಳಿದ್ವಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್, ಹೌದು. ಯಾಕೆಂದರೆ ಫ್ರೀಡಮ್ ಟಿವಿ ಕಳೆದ ಒಂದು ವಾರದಿಂದಲೂ ಕೂಡ ಯಾರಿಗೆಲ್ಲ ಸಿಗಬಹುದು ಅಂತ ಪ್ರೆಡಿಕ್ಟ್ ಮಾಡಿತ್ತು, ಆಲ್ಮೋಸ್ಟ್ ಅವ್ರಿಗೆ ಕೂಡ ಸಿಕ್ಕಿರೋಂಥದ್ದು. ಇನ್ನೊಂದು ಕಡೆ ಕಳೆದ 2 ತಿಂಗಳಿಂದ 2ನೇ ಪಟ್ಟಿ ಏನು ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಮತ್ತು ರಾಜ್ಯ ನಾಯಕರು ಸರ್ಕಸ್ ಮಾಡ್ತಾಯಿದ್ರು. ಅದಕ್ಕೀಗ ಒಂದು ಹಂತಕ್ಕೆ ಬಂದಿರೋಂಥದ್ದು. ಯಾರೆಲ್ಲ ಆಕಾಂಕ್ಷಿಗಳಾಗಿದ್ದರು ಮತ್ತು ಯಾರೆಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನು ನಡೆಸ್ತಿದ್ರು ಅವೆಲ್ಲವಕ್ಕೂ ಕೂಡ ಬ್ರೇಕನ್ನು ಹೈಕಮಾಂಡ್ ನಾಯಕರು ಹಾಕಿರೋಂಥದ್ದು. ಯಾಕೆಂದರೆ ಪ್ರಮುಖವಾಗಿ ಸಿದ್ದರಾಮಯ್ಯ, ಡಿ ಕೆ ಶಿ ಅವ್ರ ಜೊತೆ ಕಳೆದ ಒಂದು ವಾರದಿಂದ ಅಷ್ಟೇ ಮಾತುಕತೆಯನ್ನು ನಡೆಸಿದ್ರು. ಎಲ್ಲವೂ ಕೂಡ ಫೈನಲ್ ಆಗಿತ್ತು ಮತ್ತು ಒಂದು ಹಂತದ ಪಟ್ಟಿ ಫೈನಲ್ಗಾಗಿ ಹೈಕಮಾಂಡ್ ನಾಯಕರು ಒಂದಷ್ಟು ಸಮಯವನ್ನು ತೆಗೆದುಕೊಂಡಿದ್ರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆಯಲ್ಲಿ ನಡೆದಂತಹ ಮನೆಯಲ್ಲಿ ಎಲ್ಲವೂ ಕೂಡ ಫೈನಲ್ ಆಗಿ ಈಗ ಇರುವಂತಹ 20 ಸ್ಥಾನಗಳಿಗೂ ಕೂಡ ಸಚಿವರನ್ನ ಆಯ್ಕೆ ಮಾಡಿ ಹೈಕಮಾಂಡ್ ಒಂದು ಪಟ್ಟಿಯನ್ನು ಈಗ ರಾಜ್ಯ ನಾಯಕರಿಗೆ ಕಳಿಸಿರುವಂಥದ್ದು. ಯಾಕೆಂದ್ರೆ ಒಂದು ವೇಳೆ 1-2 ಸ್ಥಾನಗಳನ್ನು ಉಳಿಸ್ಕೊಂಡ್ರೆ ಅದಕ್ಕೆ ಮತ್ತಷ್ಟು ಲಾಭಿ ಆಗುತ್ತೆ, ಪಕ್ಷದಲ್ಲಿ ಮತ್ತಷ್ಟು ಗೊಂದಲ ಆಗುತ್ತೆ. ಹೀಗಾಗಿ ಅವೆಲ್ಲವೂ ಕೂಡ ಬ್ರೇಕ್ ಹಾಕಬೇಕು, ಅದಕ್ಕೆ ಯಾವುದಕ್ಕೂ ಅವಕಾಶಗಳನ್ನು ಕೊಡಬಾರ್ದು ಎಂಬ ನಿಟ್ಟಿನಲ್ಲಿ ಇರುವಂತಹ 20 ಸ್ಥಾನಗಳನ್ನು ಕೂಡ ಆಯ್ಕೆ ಮಾಡಿರುವಂಥದ್ದು. ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಮೊದಲಿಂದಲೂ ಇದ್ದಿದ್ದ ಚರ್ಚೆ ಮತ್ತು ರಾಹುಲ್ ಗಾಂಧಿ ಅವರು ಅಂದ್ಕೊಂಡಿದ್ದು ಹೊಸಬರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ಅದರಲ್ಲಿ ಪ್ರಮುಖವಾಗಿ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಅವರು ಮೊದಲಿಂದಲೂ ಕೂಡ ಹೇಳ್ತಾ ಇದ್ರು. 60-40 ಅನುಪಾತದಲ್ಲಿ ನಾವು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಸಿದ್ದರಾಮಯ್ಯರಿಗೂ ಹೇಳಿದ್ರು ಮತ್ತು ಸಿಎಂ ಆಗಿರುವಂತಹ ಡಿ ಕೆ ಶಿ ಅವ್ರಿಗೂ ಕೂಡ ಹೇಳಿದ್ರು. ಅದೇ ರೀತಿಯಾದಲ್ಲಿ ಇವತ್ತೇನು ಹೊಸಬರಿಗೆ 14 ಜನರಿಗೆ ಆದ್ಯತೆಯನ್ನು ಕೊಟ್ಟಿರುವಂಥದ್ದು, ಬಾಕಿ ಉಳಿದಂಥ 6 ಜನರಿಗೆ ಏನು ಈ ಹಿಂದೆ ಸಿದ್ದರಾಮಯ್ಯ ಕ್ಯಾಬಿನೆಟ್ನ ಯಾರು ಸಚಿವರಾಗಿದ್ರು ಅವರಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಇದರಲ್ಲಿ ಸಾಕಷ್ಟು ಪ್ರಭಾವಿಗಳು ಮತ್ತು ಆಕಾಂಕ್ಷಿಗಳು ಕೂಡ ಮಿಸ್ ಆಗಿರುತ್ತದೆ. ಯಾಕೆಂದರೆ ದೆಹಲಿ ಮಟ್ಟದಲ್ಲಿ ತಾವು ನೋಡಿದಂತೆ ಸಾಕಷ್ಟು 50ಕ್ಕೂ ಅಧಿಕ ಏನು ಆಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡುಬಿಟ್ಟಿದ್ರು. ಅವರು ಕೂಡ ಸಚಿವ ಸ್ಥಾನ ಪಡೆಯುವ ಲಾಬಿಯನ್ನ ಮಾಡಿದ್ರು, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೂಡ ಭೇಟಿಯಾಗಿ ನಮಗೆ ಸಚಿವ ಸ್ಥಾನಗಳನ್ನ ಬೇಕು ಅಂತ ಕೂಡ ಒತ್ತಡನ ಹಾಕ್ತಿದ್ರು. ಇವು ಎಲ್ಲವಕ್ಕೂ ಕೂಡ ಹೈಕಮಾಂಡ್ ಫುಲ್ ಸ್ಟಾಪ್ ಇಟ್ಟು ಜಾತಿವಾರು, ಸಮುದಾಯವಾರು ಮತ್ತು ಜಿಲ್ಲಾವಾರು ಮತ್ತೆ ಮುಂದಿನ 2028ರ ಚುನಾವಣೆ ದೃಷ್ಟಿಯಿಂದ ಆಗಿರ್ಬೋದು ಮತ್ತು ಪಕ್ಷ ಸಂಘಟನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ನಾಯಕರಿಗೆ ಇವತ್ತು ಮಣೆಯನ್ನು ಹಾಕಿರೋದು. ಅಂದರೆ ಅಜಯ್ ಸಿಂಗ್ ಆಗಿರ್ಬೋದು, ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಮತ್ತೆ ಅದೇ ರೀತಿಯ ಚಲುವರಾಯ ಸ್ವಾಮಿ, ಸಂತೋಷ್ ಲಾಡು ಮತ್ತೆ ಈ ರೀತಿಯಾದಂಥ
ಏನು ನಾಯಕರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮೊದಲ ಆದ್ಯತೆಯನ್ನು ಕೊಟ್ಟು ಈಗ ಇರುವಂಥ 20 ಸ್ಥಾನಗಳನ್ನು ಕೂಡ ಯಾವುದೇ ಜಂಜಾಟ ಇಲ್ಲದೆ ಭರ್ತಿಯನ್ನು ಹೈಕಮಾಂಡ್ ನಾಯಕರು ಮಾಡಿರೋದ್ರಿಂದ ಮುಂದೆ ಅಸಮಾಧಾನ ಆಗುವುದು ಕೂಡ ತೀರಾ ಕಡಿಮೆ. ಯಾಕೆಂದರೆ 1-2 ಸ್ಥಾನ ಇದ್ದರೆ ಅದಕ್ಕೆ ಲಾಬಿಯನ್ನು ಮಾಡ್ಬೋದು, ಬಟ್ ಈಗ ಲಾಬಿ ಇಲ್ಲ. ಅದನ್ನು ಹೊರತುಪಡಿಸಿ ನೋಡೋದಾದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಸ್ಪೀಕರ್ಗಳನ್ನು ಕೂಡ ಈಗಾಗಿ ಆಯ್ಕೆ ಮಾಡಿ ಅವರೇ ಒಂದು ಪಟ್ಟಿಯನ್ನು ಕಳಿಸಿರೋದು. ಅಂದರೆ ಪ್ರಮುಖವಾಗಿ ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು ಅವ್ರಿಗೂ ಕೂಡ ಸ್ಪೀಕರ್ ಸ್ಥಾನ ಕೊಡುವ ಮೂಲಕ ಅವ್ರನ್ನ ಮನವೊಲಿಸುವ ಪ್ರಯತ್ನಕ್ಕೆ ಹೈಕಮಾಂಡ್ ಕೂಡ ಆಗಿರುವಂಥದ್ದು ಸಂತೋಷ್. ಈಗ ಮತ್ತೊಂದು ಕಡೆ ನೋಡಿದ್ರೆ ಮಾರುತಿ, ಈ ಬಗ್ಗೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಮಾರುತಿ, ಮತ್ತೆ ಸಂಪರ್ಕ ಮಾಡ್ತೀನಿ ನಾನು. ನೋಡಿ, ಕಡೆಯ ಹಂತದವರೆಗೂ ಕೂಡ ಕಸರತ್ತು ಅನೇಕರು ಮಾಡಿದ್ರು, ಆದರೆ ಯಾರ್ಯಾರು ಕೊನೆ ಹಂತದವರೆಗೂ ಕಸರತ್ತು ಮಾಡಿದ್ರು, ತುಂಬ ಒತ್ತಡ ಹಾಕಿದ್ರು, ಪ್ರಭಾವಿಗಳಿದ್ರು, ಅವರಿಗೆ ನಿರಾಸೆಯಾಗಿದೆ. ಆಕಾಂಕ್ಷಿಗಳಿಗೆ ನಿರಾಸೆ ಮೂಡಿಸಿದೆ ಕಾಂಗ್ರೆಸ್ನ ಹೈಕಮಾಂಡು. ಲಕ್ಷ್ಮೀ ಹೆಬ್ಬಾಳ್ಕರ್, ಅಶೋಕ್ ಪಟ್ಟಣ್, ಮಹದೇವಪ್ಪ, HK ಪಾಟೀಲ್, ಶ್ರೀನಿವಾಸ್ ಮಾನೆ, ಬಸವಂತಪ್ಪ, ತನ್ವೀರ್ ಸೇಠ್, ಶರತ್ ಬಚ್ಚೇಗೌಡ, ನಯನ ಮೋಟಮ್ಮ ಅವರು ಕೂಡ ಭರವಸೆ ಇಟ್ಟಿದ್ರು. ಬಾಬಾ ಸಾಹೇಬ್ ಪಾಟೀಲ್, ಪ್ರದೀಪ್ ಈಶ್ವರ್ಗೆ ಸ್ಥಾನ ಮಿಸ್ ಆಗಿದೆ. ಹೀಗಾಗಿ ಕೊನೆಯ ಹಂತದವರೆಗೂ ಕೂಡ ಸಚಿವ ಸ್ಥಾನಕ್ಕಾಗಿ ಯಾರ್ಯಾರು ಫೈಟ್ ಮಾಡಿದ್ರು, ತುಂಬಾ ಒತ್ತಡವನ್ನು ಹಾಕುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಕೆಲವು ಘಟಾನುಘಟಿ ಹಿರಿಯ ನಾಯಕರು ಯಾರಿದ್ರು ಅವರಿಗೆ ಅವಕಾಶ ಕೈ ತಪ್ಪಿದೆ. ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡು ತುಂಬಾ ಆಲೋಚನೆ ಮಾಡಿ, ತುಂಬಾ ಅಳೆದು ತೂಗಿ ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮುತುವರ್ಜಿಯಿಂದ ಈ ಪಟ್ಟಿಯನ್ನು ತಯಾರಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಮುಂಚಿನಿಂದಲೇ ಹೇಳ್ತಾ ಬರ್ತಾ ಇದ್ವಿ, ಈ ಹೆಸರುಗಳನ್ನು ಮುಂಚಿನಿಂದಲೇ ನಾವು ಬಿತ್ತರಿಸ್ತಾ ಬರ್ತಾ ಇದ್ವಿ. ಇವರಿಗೆ ಅವಕಾಶ ಸಿಗತ್ತೆ, ಯಾರ್ಯಾರು ಘಟಾನುಘಟಿ ಕೆಲವು ನಾಯಕರಿದ್ದಾರೆ ಇವರೆಲ್ಲರನ್ನೂ ಕೂಡ ಕೈ ಬಿಡುವಂತಹ ಸಾಧ್ಯತೆಗಳು ಇದಾವೆ ಅಂತ ಮುಂಚಿನಿಂದಲೇ ಹೇಳ್ತಾ ಬರ್ತಾ ಇದ್ವಿ. ಬಹುತೇಕವಾಗಿ ನಾವೇನು ಹೇಳ್ತಾ ಇದ್ವಿ ಅದು ಈಗ ಸತ್ಯ ಆಗಿದೆ. ಇನ್ನು ದಾವಣಗೆರೆಯಿಂದ SS ಮಲ್ಲಿಕಾರ್ಜುನ್ಗೆ ಬಿಗ್ ಶಾಕ್ ಎದುರಾಗಿದೆ. 2ನೇ ಪಟ್ಟಿಯಲ್ಲಿ SS ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಕೈ ಬಿಡಲಾಗಿದೆ. ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕ SS ಮಲ್ಲಿಕಾರ್ಜುನ್ ಅವರು ತುಂಬಾ ಪ್ರಭಾವಿ ನಾಯಕ. ದಾವಣಗೆರೆಯಿಂದ SS ಮಲ್ಲಿಕಾರ್ಜುನ್ಗೆ ಬಿಗ್ ಶಾಕ್ ಎದುರಾಗಿದೆ. 2ನೇ ಪಟ್ಟಿಯಲ್ಲಿ SS ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಕೈ ಬಿಡಲಾಗಿದೆ. ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕರು SS ಮಲ್ಲಿಕಾರ್ಜುನ್ ಅವರು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಸಚಿವ ಸ್ಥಾನ ಮಿಸ್ ಆಗಿದೆ ಈ ಬಾರಿ. ನೋಡಿ, ಒಂದು ಕಡೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸದರು, ಮತ್ತೊಂದೆಡೆ ತಮ್ಮ ಪುತ್ರನಿಗೆ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲೂ ಕೂಡ ಅವರು ಯಶಸ್ವಿಯಾಗಿದ್ದರು. ತಮ್ಮ ಪುತ್ರನನ್ನು ಗೆಲ್ಲಿಸಿಕೊಂಡು ಕೂಡ ಅವರು ಬಂದಿದ್ದರು. ಆದರೆ ಈಗ ಸಚಿವ ಸ್ಥಾನದಲ್ಲಿ ಅವರ ಹೆಸರನ್ನು ಕೈ ಬಿಡಲಾಗಿದೆ. ಇನ್ನು ಕೋಲಾರ ಜಿಲ್ಲೆಗೆ ಮತ್ತೊಮ್ಮೆ ಸಚಿವ ಸ್ಥಾನ ಕೈ ತಪ್ಪೋದು. ಕಳೆದ ಬಾರಿಯೂ ಸಿಕ್ಕಿರಲಿಲ್ಲ. ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿಗೆ ನಿರಾಸೆಯಾಗಿದೆ. 3 ಬಾರಿ ಗೆಲುವನ್ನು ಸಾಧಿಸಿದ್ದಾರೆ ಶಾಸಕ SN ನಾರಾಯಣಸ್ವಾಮಿ ಅವರು. 10 ವರ್ಷದಿಂದ ಕೋಲಾರದ ಶಾಸಕರಿಗೆ ಸ್ಥಾನನೇ ಸಿಕ್ಕಿಲ್ಲ. ಜಿಲ್ಲೆಯಲ್ಲಿ ಒಟ್ಟು 4 ಜನ ಶಾಸಕರಿದ್ರೂ ಕೂಡ ಮಂತ್ರಿಗಿರಿನೇ ಸಿಕ್ಕಿಲ್ಲ. ಹೈಕಮಾಂಡ್ ವಿರುದ್ಧವೇ ಪ್ರತಿಭಟನೆಗೆ ಈಗ ಪ್ಲಾನ್ ರೂಪಿಸ್ತಾ ಇದ್ದಾರೆ. ಸಚಿವ ಸ್ಥಾನ ಸಿಗುವಂತಹ ಭರವಸೆಯಲ್ಲಿ ನಾರಾಯಣಸ್ವಾಮಿ ಅವರಿದ್ದರು, ಆದರೆ ಅವರಿಗೂ ಕೂಡ ಕೈ ತಪ್ಪಿದೆ ಸಚಿವ ಸ್ಥಾನ. ಹೀಗಾಗಿ ಸಾಕಷ್ಟು ನಿರಾಸೆ ಆಗಿದೆ ಅವರಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ, ಮತ್ತೆ ಸಂಪರ್ಕದಲ್ಲಿದ್ದಾರೆ. ಇನ್ನು ಮಾರುತಿ, ಸಹಜವಾಗಿ ನಾವು ನೋಡಿದಾಗ ಘಟಾನುಘಟಿ ನಾಯಕರು ಸಾಕಷ್ಟು ಜನ ಇದ್ದರು. ನಮಗೂ ಕೂಡ ಅವಕಾಶ ಸಿಕ್ಕೇ ಸಿಗಬೇಕು, ನಾವು ಹಿರಿಯರು, ನಮಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಬಿಗಿಪಟ್ಟನ್ನು ಹಿಡಿತಾ ಇದ್ರು. ಆದರೆ ಅಂಥವರಿಗೆ ಅವಕಾಶ ಕೈ ತಪ್ಪಿದೆ. ಹೀಗಾಗಿ ಅಸಮಾಧಾನ ಭುಗಿಲೇಳುವಂತಹ ಸಾಧ್ಯತೆ ಇದೆಯಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್, ಹೌದು. ಯಾಕೆಂದರೆ ಸಚಿವ ಸ್ಥಾನ ಅಂದರೆ ಎಲ್ಲರಿಗೂ ಕೂಡ ಆಸೆ ಇರುತ್ತೆ, ತಾವು ಕೂಡ ಸಚಿವರು ಆಗಬೇಕು ಎಂಬ ಲಾಬಿಯನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡಿರುವಂಥದ್ದು. ಪ್ರಮುಖವಾಗಿ ಸಾಕಷ್ಟು ಹಿರಿಯ ನಾಯಕರು ಅಂದರೆ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಸಚಿವರುಗಳಾಗಿದ್ದರು ಅವರು ಕೂಡ ಸಚಿವ ಸ್ಥಾನ ಬೇಕು ಅಂತ ಲಾಬಿಯನ್ನು ನಡೆಸಿದ್ದು ಉಂಟು. ಮತ್ತು ಸಿದ್ದರಾಮಯ್ಯನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೂಡ ಭೇಟಿಯಾಗಿ ಲಾಬಿ ಮಾಡಿದ್ದಾರೆ. ಮತ್ತು DKಶಿ ಜೊತೆ ಇರುವಂಥ ನಾಯಕರು ಕೂಡ ಅವರು ಕೂಡ ನಮಗೆ ಸಚಿವ ಸ್ಥಾನ ಬೇಕು ಅಂತ ಕೂಡ ಲಾಬಿಯನ್ನು ಮಾಡಿದ್ದುಂಟು. ಅದೇ ರೀತಿ ದೆಹಲಿಯಲ್ಲೂ ಕೂಡ ವಾರಗಟ್ಟಲೆ ದೆಹಲಿಯಲ್ಲಿದ್ದು ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಬೇಕೆಂಬ
ಚರ್ಚೆ ಸಂದರ್ಭದಲ್ಲೂ ಕೂಡ ಅವರು ತಮಗಾದಂಥ ಕಸರತ್ತನ್ನು ಕೂಡ ದೆಹಲಿಯಲ್ಲಿ ಮಾಡಿದ್ರು. ಆದರೆ ಒಂದಷ್ಟು ನಾಯಕರಿಗೆ ಬಿಗ್ ಶಾಕನ್ನು ಹೈಕಮಾಂಡ್ ನಾಯಕರನ್ನು ಕೊಟ್ಟಿರೋಂಥ ಅಂದರೆ ಪ್ರಮುಖವಾಗಿ ಲಿಂಗಾಯತ ನಾಯಕರಾದಂತಹ ಏನು ಎಸ್ ಮಲ್ಲಿಕಾರ್ಜುನ ಅವರಿಗೆ ಕೂಡ ಸಚಿವ ಸ್ಥಾನ ಸಿಗುತ್ತೆ ಎಂಬ ಚರ್ಚೆ ಇತ್ತು. ಬಟ್ ಈ ಹಿಂದೆ ಅವರು ಕೂಡ ಅವ್ರ ಮನೆಯಲ್ಲಿ ಸಾಕಷ್ಟು ಈಗಾಗಲೇ ಪಕ್ಷದಲ್ಲಿರುವಂಥದ್ದು ಪ್ರಮುಖವಾಗಿ ಹೆಂಡತಿ ಕೂಡ ಸಂಸದರಾಗಿರುವಂಥದ್ದು, ಮಗ ಕೂಡ MLA ಆಗಿರೋದ್ರಿಂದ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕ ಏನು ಕೊಡದೇ ಇರೋಂಥದ್ದು ಹೈಕಮಾಂಡ್ ಒಂದು ರೀತಿಯಾದ ಬಿಗ್ ಶಾಕನ್ನು ಹೈಕಮಾಂಡ್ ನಾಯಕರು ಕೂಡ ಕೊಟ್ಟಿರೋಂಥದ್ದು. ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲ ಕೂಡ ಮಹಿಳಾ ಕೋಟಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಎಂಬ ಚರ್ಚೆ ಇತ್ತು. ಅವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಆದರೆ ಯಾರೂ ಕಾಣದಂತಹ ಮತ್ತು ಮೊದಲ ಬಾರಿಗೆ ಆಯ್ಕೆಯಾದಂತಹವ್ರಿಗೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಮನೆ ಹಾಕಿರುವಂಥದ್ದು ಪರಿಷತ್ ಸದಸ್ಯೆಯಾಗಿರುವಂತಹ ಅವ್ರಿಗೆ ಕೂಡ ಇವತ್ತು ಸಚಿವ ಸ್ಥಾನವನ್ನು ಮಹಿಳಾ ಕೋಟಾದಲ್ಲಿ ಕೊಟ್ಟಿರುವಂಥದ್ದು. ಇನ್ನೊಂದು ಕಡೆ ಎಲ್ಲೊಂದು ಕಡೆ ಸಾಕಷ್ಟು ಅದನ್ನು ಹೊರತುಪಡಿಸಿ ನೋಡಿದ್ರೆ ಪ್ರಮುಖವಾಗಿ ಸಾಕಷ್ಟು ಮಹದೇವಪ್ಪ ಅವರು ಕೂಡ ಅವ್ರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಿದ್ದು. ಅವರು ಕೂಡ ಜೊತೆಯಾಗಿ ಸಿದ್ದರಾಮಯ್ಯ ಜೊತೆಯಲ್ಲೇ ಇದ್ರು, ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು. ಮತ್ತೆ ಇನ್ನು ಸಾಕಷ್ಟು ಈ ರೀತಿಯಾದಂಥ ಹಿರಿಯ ನಾಯಕರು 3-4 ಬಾರಿ ಆಯ್ಕೆಯಾದಂಥವರು ಕೂಡ ಸಚಿವ ಸ್ಥಾನ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲೂ ಕೂಡ ಅದೇ ಇದ್ರು. ಇನ್ನೊಂದು ಕಡೆ ಚಿಕ್ಕಬಳ್ಳಾಪುರದಿಂದ ಪ್ರದೀಪ್ ಈಶ್ವರ್ಗೆ ಕೂಡ ಸಚಿವ ಸ್ಥಾನ ಸಿಗುತ್ತೆ ಎಂಬ ನಿರೀಕ್ಷೆ ಇತ್ತು, ಅದು ಕೂಡ ಈಗ ಸಿಗದೇ ಇರುವಂಥದ್ದು. ಇನ್ನೊಂದು ಕಡೆ ಕೋಲಾರದಲ್ಲಿ ಅಂದರೆ ಕೋಲಾರದಲ್ಲೂ ಕೂಡ ಸಾಕಷ್ಟು 10 ವರ್ಷಗಳಿಂದ ಕೂಡ ಯಾರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಈ ಬಾರಿ ಆದರೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲಿ ಕೋಲಾರದ ಶಾಸಕರಿದ್ರು, ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟಿಲ್ಲ. ಇದೆಲ್ಲವೂ ನೋಡಿದ್ರೆ ಮುಂದಿನ ದಿನಗಳೇ ಒಂದಷ್ಟು ಅಸಮಾಧಾನ ಎದ್ದುವ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಮನವೊಲಿಸುವ ಪ್ರಯತ್ನಗಳಾಗಿರುತ್ತೆ, ಅವ್ರಿಗೂ ಕೂಡ ರೀಸನ್ ಅನ್ನ ಈಗಾಗಲೇ ಹೈಕಮಾಂಡ್ ನಾಯಕರು ಕೊಟ್ಟಿರ್ತಾರೆ. ಬಟ್ ಈ ಪಟ್ಟಿ ತಯಾರು ಮಾಡಿರುವಂಥದ್ದು ಮುಂದಿನ ಚುನಾವಣೆ ಮತ್ತು ಪಕ್ಷದ ದೃಷ್ಟಿ ಅಂದರೆ ಮುಂದಿನ 20 ವರ್ಷಗಳ ಪಕ್ಷದ ದೃಷ್ಟಿಯಿಂದಲೂ ಕೂಡ ನೋಡಬೇಕು. ಹೀಗಾಗಿ ಯುವಕರಿಗೆ ಮತ್ತು ಹೆಚ್ಚಿನ ಆದ್ಯತೆಯನ್ನು ಹೈಕಮಾಂಡ್ ನಾಯಕರು ಹಾಕಿದರೆ ಹೊಸ ಮುಖಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ಈ ಹಿಂದೆ ಸಚಿವರಾದರೂ ಕೂಡ ಈ ಬಾರಿ ಸಚಿವ ಸ್ಥಾನ ಸಿಗದೇ ಇರುವಂಥದ್ದು ಮುಂದಿನ ದಿನಗಳ ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಆಗಬಹುದು. ಸಂತೋಷ್, ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.